ಈಗ ಮೂರನೇ ಪ್ರಶ್ನೆ ಕೇಳ್ತೀನಿ. ಕೇಳಿ. ಮೂರನೇ ಪ್ರಶ್ನೆ ಬಹಳ ಚೆನ್ನಾಗಿದೆ. ಪಾಪ ಕಮೆಂಟ್ ಚಂದ ಮಾಡಾಕಿದ್ದಾನೆ. ನಂದೊಂದು ಪ್ರಶ್ನೆ ಗೊತ್ತಾಯ್ತಾ? ಈತ ಯಾವ ಲಂಡನ್ ಯೂನಿವರ್ಸಿಟಿಯ ವಿದ್ಯಾರ್ಥಿ? ಅಂದ್ರೆ ನೀವು ಇಂಗ್ಲಿಷ್ ಅಲ್ಲೆಲ್ಲ ಮಾಡ್ತೀರಿ, ಕನ್ನಡದಲ್ಲಿ ಮಾತಾಡ್ಲಿಕ್ಕೆ ಇವನಿಗೇನು ರೋಗ ಹೀಗೆಲ್ಲ ಹಾಕಿದ್ದಾರೆ. ಇದ್ರ ಬಗ್ಗೆ ಏನಂತೀರಾ? ಅಲ್ಲ, ಇಂಗ್ಲಿಷ್ ಕಲಿಯೋದಕ್ಕೆ ಯಾವ್ದು ಲಂಡನ್ ಯೂನಿವರ್ಸಿಟಿ ಬೇಕಂತ ಏನಿಲ್ಲ. ಯಾಕಂತ ಕೇಳಿದ್ರೆ ಈಗ ನೋಡಿ, ಮಹಾಭಾರತದಲ್ಲಿ ಏಕಲವ್ಯ ಆದವನು ಶಬ್ದವೇದಿ ವಿದ್ಯೆ ಕಲ್ತ. ಅವನು ಗುರು ಒಳಗೆ ಪ್ರವೇಶನೇ ಇಲ್ಲದೆ ಕಲ್ತ ಅವನು. ಈಗ ನಾವು ಕಲಿಯುವಂತ ವಿದ್ಯೆಗಳು ಏಕಲವ್ಯಂತರ ಇರ್ಬೇಕು. ಯಾಕಂದ್ರೆ ನಮ್ಗೆ ಶಾಲೆಗೆ ಹೋದಾಗ ಏಕಲವ್ಯನ ಪಾಠ ಮೊದಲೇ ಬರ್ತದೆ. ಫಸ್ಟ್ನೇ ಬರುವಂತದ್ದು ಏಕಲವ್ಯನ ಪ್ರಶಸ್ತಿ. ಆದ್ರೆ ನಾವು ವಿದ್ಯೆ ಕಲಿಯೋದಕ್ಕೆ ಏಕಲವ್ಯಂತರ ಕಲಿತು ಮಾತ್ರ ಎಲ್ಲ ವಿದ್ಯೆಗಳು ಬರ್ತದೆ. ನೀವು ಇಂಗ್ಲಿಷ್ ಯಾವ್ದು ಯೂನಿವರ್ಸಿಟಿಲೆಲ್ಲ ಕಲಿಯಿಲ್ಲ? ಯೂನಿವರ್ಸಿಟಿಲೂ ಕಲಿಯಿಲ್ಲ, ಏನಿಲ್ಲ. ನಾವು ಸರ್ವೇ ಸಾಮಾನ್ಯವಾಗಿ ನಾವು ಶಾಲೆಯಲ್ಲೇ ಕಲ್ತಿರುವಂತದ್ದು, ಗಿಬ್ಬಾಯ್ ಸ್ಕೂಲ್ ಅಲ್ಲೇ ಕಲ್ತಿರುವಂತದ್ದು ಇಂಗ್ಲಿಷ್. ನಾವು ಭೂಗೋಳ ಶಾಲೆ ಕಲ್ತಿದ್ದೆ, ಮತ್ತೆ ಗಿಬ್ಬಾಯ್ ಸ್ಕೂಲ್ ದಲ್ಲಿ ಕಲ್ತಿರುವಂತದ್ದು. ಅದನ್ನ ಬಿಟ್ಟುಕೊಂಡು ಈಗ ಆಕ್ಸ್ಫರ್ಡ್ ಯೂನಿವರ್ಸಿಟಿಲಿ ಕಲ್ತಿದ್ದಾರೆ ಅಂತಾರೆ ಕೆಲವರು, ಕಮೆಂಟ್ ನಲ್ಲಿ ಹಾಕ್ತಾರೆ. ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅದರ ರಿಪ್ ಇಂಗ್ಲಿಷ್ ಅದು ಎಕ್ಸೆಟ್ರಾ ಎಕ್ಸೆಟ್ರಾ ಕಮೆಂಟ್ ಗಳು ಬರ್ತದೆ. ಇಂಗ್ಲಿಷ್ ಸತ್ತೋಯ್ತು ಅಂತ ಅವ್ರು ಹಾಕುವಂತ ಕಮೆಂಟ್ಸ್ ಗಳದ್ದು ನಾವೇನ್ ಹೇಳ್ತಲ್ಲ, ಅವರೇ ಪಬ್ಲಿಕ್ ಹಾಕಿರುವಂತದ್ದು. ಆದರೆ ಶಬ್ದವೇದಿ ವಿದ್ಯೆ ಏನಿದೆ ಅಲ್ವಾ, ಏಕಲವ್ಯ ಕಲ್ತಿರುವಂತದ್ದು, ಅದು ಏನಂದ್ರೆ ಅವರು ಗುರುನೇ ಕೊಡ್ಲಿಲ್ಲ ವಿದ್ಯೆ. ಆ ಸಮಯದಲ್ಲಿ ಅವ್ರು ಪರಿಶ್ರಮ ಪಟ್ಟು ಕಲ್ತಿರುವಂತದ್ದು. ಈಗ ನಾವು ಇಷ್ಟೆಲ್ಲ ವಿದ್ಯೆಗಳು ಕಲ್ತಿದ್ದೀವಿ. ನನ್ನ ಹತ್ರ A to Z ಸಂದರ್ಶನ ಆಗಿರ್ಬೋದು, ಸ್ಟೇಟ್ಮೆಂಟ್ ಎಲ್ಲ ವಿದ್ಯೆಗಳಿದೆ. ಆದರೆ ನಾವು ಶಬ್ದವೇದಿ ವಿದ್ಯೆ ತರ ಕಲ್ತಿರುವಂತದ್ದು, ಏಕಲವ್ಯ ತರ ನೋಡ್ಕೊಂಡು ಕಲ್ತ್ರೆ ಮಾತ್ರ ಅದು ಪರ್ಫೆಕ್ಟ್ ವಿದ್ಯೆ. ಯಾರೋ ಕೈ ಬಟ್ಟಿ ಹಿಡಿದು ಕಳಿಸಿದ್ರೆ ಒಂದು ಮಾಸ್ತರ್ ಆದವನು, ಒಂದು ಶಿಕ್ಷಕ ಆದವನು 1000 ಜನರಿಗೆ ವಿದ್ಯೆ ಕೊಡ್ತಾನೆ. 1000 ಜನನು ಏಕಲವ್ಯ ಆಗೋಕ್ಕಾಗೋದಿಲ್ಲ. 1000 ಜನನು ಅರ್ಜುನ ಆಗೋಕ್ಕಾಗ್ತದ್ಯಾ? ಇಲ್ಲ. ಅದಕ್ಕಾಗಿ ಏಕಲವ್ಯ ಯಾಕದ ಅಂದ್ರೆ ಅವನಿಗೆ ಆ ಆಸಕ್ತಿ ಇತ್ತು, ಅಲ್ಲಿ ನೋಡ್ ಕಲಿಬೇಕಂತ ಪ್ರತಿಯೊಂದನ್ನು ಗ್ರಹಿಸ್ತಿದ್ದ. ಈ ಕಮೆಂಟ್ಸ್ ಮಾಡು ಇವರಿಗೆಲ್ಲ ಇಂಗ್ಲಿಷ್ ಬರೋದಿಲ್ಲ. ಯಾವುದು ಈ ಕಮೆಂಟ್ಸ್ ಮಾಡು? ನಾ ಇಂಗ್ಲಿಷ್ ಬರುದಿಲ್ಲ ಅಂತಲ್ಲ, ಅವು ಯಾವ ಯೂನಿವರ್ಸಿಟಿನಲ್ಲಿ ಕಲ್ತಂತ ಅವ್ರು ಕಮೆಂಟ್ ಮಾಡಿದ್ರಲ್ವಾ. ಕಮೆಂಟ್ ಮಾಡೋದಕ್ಕೆ ನಾವು ಶಬ್ದವೇದಿ ವಿದ್ಯೆ ತರ ಕಲ್ತಿರುವಂತದ್ದು ನಾ ಹೇಳ್ತಿರೋದು, ಸ್ಪಷ್ಟೀಕರಣ ಕೊಡ್ತಿರುವಂತದ್ದು. ಅವ್ರಿಗೆ ಬರ್ತಾ ಇಲ್ಲ ಅಂತ ನಾವು ಸ್ಪಷ್ಟೀಕರಣ ಕೊಡ್ತಾ ಇಲ್ಲ. ಅವ್ರು ಕೇಳಿರುವಂತದ್ದು ನನಗೆ, ನೀವು ಯಾವ ಶಾಲೆಯಲ್ಲಿ ಕಲ್ತಿರುವಂತದ್ದು. ಆಗ ನಾನೇನಂದೆ, ನಾವು ಒಂದೊಂದಾಗಿ ತೀಕ್ಷ್ಣ ಹಾಗೂ ಸೂಕ್ಷ್ಮ ಗ್ರಹಿಸಿಕೊಂಡು ನಾವು ಶಬ್ದವೇದಿ ವಿದ್ಯೆ ತರ ಕಲ್ತಿರುವಂತದ್ದು ಅಂತ ನಾನು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ಅದ್ರಲ್ಲಿ ಅವ್ರಿಗೆ ನಾವೇ ನೆಗೆಟಿವ್ ಮಾತಾಡ್ತಿಲ್ಲ. ಅವ್ರು ಕೇಳುವಂತ ಸಹಜ. ನಾವು ಕ್ಲಿಯರ್ ಕಟ್ ಗಾಜಿನ ಮನೇಲಿ ಇರ್ಬೇಕು. ಪಾರದರ್ಶಕವಾಗಿ ಗಾಜಿನ ಮನೇಲಿ ಇದ್ರೆ ಮುಂದಿನಿಂದ ಜನ ನಂಬ್ತಾರೆ, ಹೌದಾ? ಅದಕ್ಕಾಗಿ ನಾವು ಪಾರದರ್ಶಕವಾಗಿ ಗಾಜಿನ ಮನೇಲಿ ಇದ್ದೇವೆ ಅಂತ ಕಾಣಿಸ್ಬೇಕು. ಈಗ ನಾಳೆ ದಿನ ನೀವು ಸರ್ಟಿಫಿಕೇಟ್ ತಂದು ಕಾಣಿಸೋನು ಕಮೆಂಟ್ ನಲ್ಲಿ ನಾ ತಂದು ಕಾಣಿಸ್ಬೇಕಾಯ್ತು. ನೀವು ಯಾವ ಯೂನಿವರ್ಸಿಟಿ ಸರ್ಟಿಫಿಕೇಟ್ ಕಾಣಿಸಪ್ಪ ನೀನು ಅಂತೇಳಿ ನಾವು ಶಬ್ದವೇದಿ ವಿದ್ಯೆ ತರ ಕಲ್ತಿರುವಂತದ್ದು. ನೋಡಿದ್ರಲ್ವಾ? 3 ಪ್ರಶ್ನೆಗಳನ್ನ ಕೇಳಿದ್ದೇನೆ. ಆ 3 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಇಂಗ್ಲಿಷ್ ನಲ್ಲಿ ಯಾಕೆ ಮಾತಾಡ್ತಾರೆ, ಇಂಗ್ಲಿಷ್ ಯಾವ ಯೂನಿವರ್ಸಿಟಿಯಲ್ಲಿ ಕಲ್ತು, ಅದಕ್ಕೂ ಕೂಡ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ಆಯ್ತಾ? ಈ 3 ಪ್ರಶ್ನೆಗಳನ್ನ ಕೇಳಿದ್ದೇನೆ. ಇನ್ನು 3 ಪ್ರಶ್ನೆಗಳನ್ನ ಇನ್ನೊಂದು ಸಣ್ಣ ಬ್ರೇಕ್ ನಂತರ ಕೇಳ್ತೇನೆ. ಜಸ್ಟ್ ಸ್ಮಾಲ್ ಬ್ರೇಕ್.